ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಉಪಚುನಾವಣೆಯ ಪ್ರಚಾರವು ದಿನದಿಂದ ದಿನಕ್ಕೆ ತೀವ್ರತೆ ಪಡೆದುಕೊಂಡಿದ್ದು ರಾಜಕೀಯ ವಾತಾವರಣ ಜಿದ್ದಾಜಿದ್ದಿನಿಂದ ಕೂಡಿದೆ. ಈ ಹಿನ್ನೆಲೆ ಬೇವೂರ ಗ್ರಾಮದಲ್ಲಿ ಸಾಯಂಕಾಲ ಸುಮಾರು 6 ಗಂಟೆಗೆ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು ಆದ ಭೀಮಣ್ಣ ಮೇಟಿ ಅವರು ಸಿಎಂ ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದ್ರು. ಈ ವೇಳೆ ಶಾಸಕರು ಆದ ಜೆಟಿ ಪಾಟೀಲ್, ಮಲ್ಲಣ್ಣ ಚರಂತಿಮಠ, ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಆರ್.ಬಿ. ತಿಮ್ಮಾಪುರ್, ಮುದ್ದೇಬಿಹಾಳದ ಸಚಿವ ಅಪ್ಪಾಜಿ ನಾಡಗೌಡ, ಹುನಗುಂದ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಶಿವಾನಂದ ಪಾಟೀಲ್ ಸೇರಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬಾಗಲಕೋಟೆಯ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪರವಾಗಿ ಬೇವೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ವೇದಿಕೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಕಾಂಗ್ರೆಸ್ ಪಕ್ಷ ಬಡವರ ಪರವಾದ ಪಕ್ಷವಾಗಿದ್ದು ಜನಪರ ಯೋಜನೆಗಳ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡವರ ಬದುಕಲ್ಲಿ ಸ್ಪಷ್ಟವಾದ ಬದಲಾವಣೆ ಕಂಡು ಬಂದಿದೆ ಅಂತ ಉಲ್ಲೇಖ ಮಾಡಿದರು. ಅಲ್ಲದೆ ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ನೀಡುವುದಾಗಿ ಹೇಳಿ ಇದೇ ರೀತಿಯ ಅಭಿವೃದ್ಧಿಯನ್ನು ಮುಂದುವರಿಸಲು ಅಭ್ಯರ್ಥಿ ಉಮೇಶ್ ಮೇಟಿ ಅವರಿಗೆ ಮತ ಕೊಡುವಂತೆ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಆದ್ರೆ ನೀವೆಲ್ಲರೂ ಕೇಳಬೇಕು, ಅವರಿಗೆ ಬಿಜೆಪಿ ಅವರಿಗೆ ಕೇಳಬೇಕು. ಕೇಂದ್ರದಲ್ಲಿ ನಿಮ್ಮದೇ ಪಕ್ಷದ ಸರ್ಕಾರ ಇದೆ. ಕೇಂದ್ರದಲ್ಲಿ ಯಾವ ಪಕ್ಷದ ಸರ್ಕಾರ ಇರೋದು ಆಯ್ತಲ್ರಿ? ಕೇಂದ್ರದಲ್ಲಿ ಯಾವ ಪಕ್ಷದ ಸರ್ಕಾರ ಇರೋದು? ಮೋದಿ ಅವರು ಯಾವ ಪಕ್ಷದ ಪ್ರಧಾನಮಂತ್ರಿ? ಬಿಜೆಪಿ ಪಕ್ಷದವರಲ್ವಾ? ಅಪ್ಪರ್ ಕೃಷ್ಣಕ್ಕೆ ತೀರ್ಮಾನ ಆಗಿ 13 ವರ್ಷ ಆಯ್ತು. ಯಾಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ? ಗೆಜೆಟ್ ನೋಟಿಫಿಕೇಶನ್ ಯಾಕೆ ಮಾಡಿಲ್ಲ? ನೀವು ದಯಮಾಡಿ ಕೇಳಬೇಕು ಬಿಜೆಪಿ ಅವರಿಗೆ. ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಶನ್ ಹಾಕಿಲ್ಲ, ಯಾಕೆ? ಏನಾದ್ರು ತೊಂದರೆ ಇದೆಯಾ? ತೊಡಕಿದೆಯಾ? ಕೋರ್ಟ್ನಲ್ಲಿ ಕೇಸ್ ಇದೆಯಾ? ಇಲ್ಲ. ಇವತ್ತಿನವರಿಗೆ ಆದರೂ ಕೂಡ ಅವ್ರಿಗೆ ವೋಟ್ ಕೇಳಕ್ಕೆ ವೋಟ್ ಕೊಡಬೇಕು. ಅವ್ರಿಗೆ ವೋಟ್ ಕೊಡ್ಬೇಕೆಂದ್ರೆ ದಯಮಾಡಿ ಈ ಬಿಜೆಪಿ ಅವರು ಇದಾರಲ್ಲ, ಅವರು ಮನೆ ಹಾಳ್ರು. ಅವರು ಸರ್ಕಾರ ಇದ್ದಾಗ ಏನ್ ಮಾಡಿದ್ರು? ಅವರು ಅವ್ರದೇ ಸರ್ಕಾರ ಇದ್ದಾಗ ಏನ್ ಮಾಡಿದ್ರು? ಬರೀ ಲೂಟಿ ಹೊಡಿತಾ ಕೂತಿದ್ರು ಹೊರತು ಏನೂ ಅಭಿವೃದ್ಧಿ ಮಾಡಲಿಲ್ಲ. ಅಪ್ಪರ್ ಕೃಷ್ಣ ಕೆಲಸನೂ ಮಾಡಲಿಲ್ಲ, ಪರಿಹಾರನೂ ಕೊಡ್ಲಿಲ್ಲ, ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ. ಅವ್ರಿಗೆ ವೋಟ್ ಹಾಕ್ಬೇಕಾ? 40% ಮಾಡಿದ್ರು ಅವರು. 40% ರೀ ಲೂಟಿ ರೀ. ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ. ಡಬಲ್ ಇಂಜಿನ್ ಸರ್ಕಾರ ಮಾಡಿದ್ರ? ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ 4 ವರ್ಷ, ಮಾಡಲಿಲ್ಲ. ಮಹದಾಯಿ ಯೋಜನೆ ಮಾಡಿದ್ರ? ಮಾಡಲಿಲ್ಲ. ಮೇಕೆದಾಟು ಮಾಡಿದ್ರ? ಮಾಡಲಿಲ್ಲ. ಏನ್ ಮಾಡಿದ್ದಾರೆ ಅವರು? ಬಡವರ ಕೆಲಸ ಅಂತೂ ಮಾಡಲಿಲ್ಲ, ಮಹಿಳೆಯರ ಕೆಲಸ ಅಂತೂ ಮಾಡಲಿಲ್ಲ. ಹೊಟ್ಟೆ ಉರಿ ಅವರಿಗೆ. ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಕೊಟ್ಬಿಟ್ರು. ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಕಾರ್ಯಕ್ರಮದ ವೇಳೆ ಅಭಿಮಾನಿಗಳು ಸಿಎಂ ಅವರಿಗೆ ಟಗರು ಮರಿಯನ್ನ ಉಡುಗೊರೆಯಾಗಿ ಕೊಟ್ಟು ಗೌರವ ಸಲ್ಲಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಗ್ಯಾರಂಟಿ ಯೋಜನೆಗಳು ಹಾಗೂ ಬಾಗಲಕೋಟೆ ವೈದ್ಯಕೀಯ ಮಹಾವಿದ್ಯಾಲಯ ಸೇರಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ವಿವರಿಸಿದರು. ಇದು ನಮ್ಮ ಶಕ್ತಿ, ನೋಡ ಮತ್ತೆ ಹೆಂಗ್ ನಗ್ತ. ಅವ್ರ ಮನೆಗೆ ಹೋಗ್ಬೇಕಾದ್ರೂ ಎಸ್ ಹೊಂಟ ಗಂಡ ಒಂದೊಂದು ದಿವ್ಸ ವಾಕಿಲ್ ತಡಿ, 2 ದಿವ್ಸ ತಡಿ, 3 ದಿವ್ಸ ತಡಿ ಹತ್ತಾರ. ನೀ ಇಲ್ಲೇ ಕುಂದ್ರಪ್ಪ, ನಾ ಹೋಗಿ ಮನೆಗೆ ಬರ್ತೀನಿ, ನಿನ್ ಕರ್ಯಾಕ್ ಬಾ, ರೊಕ್ಕ ಕೊಟ್ಟು ಅಂತ ಹೇಳ್ತಾರೆ. ಯಾವುದೇ ದೇವಸ್ಥಾನ ಕೇಳಿದೆ ನಾನು ವಯಸ್ಸಿಗಿದ್ದಾಗ. ಕೆಲವು ವಯಸ್ಸಾದ ತಾಯಿ ತಂದೆಗಳು ಮುದುಕಿಯರು
ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಸದಾ ಕಾರ್ಯಕರ್ತರು ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಒದಗಿಸುವ ಕೆಲಸ ಮಾಡಿದೆ ಅಂತ ಹೇಳಿದರು. ಪ್ರಚಾರಾರ್ಥವಾಗಿ ಈ ಪ್ರಚಾರ ಸಭೆಯಲ್ಲಿ ನೇತೃತ್ವವನ್ನು ವಹಿಸಿ ಬೆಳಗ್ಗೆನಿಂದ 3-4 ಗ್ರಾಮಗಳನ್ನು ಈಗಾಗಲೇ ಪ್ರಚಾರ ಸಭೆಯನ್ನು ಮುಗಿಸಿ ಇವತ್ತು ನಮ್ಮ ಬೇವೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಈ ಒಂದು ಕಾಂಗ್ರೆಸ್ ಸೋಲ್ಸಕ್ಕೆ ಬರ್ತಿದ್ದೇನೆ. ಈ ಮೊದಲ ಬಾರಿಗೆ ಉಮೇಶ್ ಬೆಟ್ಟಿ ಅವರು ಗೆಲ್ಸಕ್ಕೆ ಬರ್ತಾ ಇರ್ಬೇಕು. ನಾನು ಕಳೆದ ಬಾರಿ ನನಗೆ ಮೊನ್ನೆ ಒಂದು 5 ಜನ ರಾಜ್ಯ ಬಿಜೆಪಿ ನಾಯಕರು ಫೋನ್ ಮಾಡಿದ್ರು. ಏನೇನಾಗೈತೆ ಎಲ್ಲ ಮರೆತು ಬಿಡ್ರಿ, ನಾವು ನೀವು ಎಲ್ಲ ಒಂದಾಗೋಣ ಅಂತ ಹೇಳಿ. ನಾನು ಹೇಳಿದೆ, ಸಿದ್ದರಾಮಯ್ಯ ಸಾಹೇಬರು ಮನೆಗೆ ಹೋಗಿ ನಾನು ಆಶ್ವಾಸನೆ ಕೊಟ್ಟು ಬಂದಿದ್ದೀನಿ, ಉಮೇಶ್ ಬೆಟ್ಟಿ ಅವ್ರನ್ನ ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತಂದು ಹೇಳಿ ಅದಕ್ಕೆ ನಾನು ಬರುವುದಿಲ್ಲ ಅಂತ ಮಾಡಿದ್ದೀನಿ. ಸ್ವತಃ ರಾಜ್ಯ ಅಧ್ಯಕ್ಷರು ಮಾತಾಡೋರು ನನ್ನ ಜೊತೆ, ಬಿಜೆಪಿ ರಾಜ್ಯ ಅಧ್ಯಕ್ಷರು. ಅದಕ್ಕೆ ಇದೇ ಸಂದರ್ಭದಲ್ಲಿ ರೈತಪರ ಹೋರಾಟಗಾರರು ಆದ ಹಳ್ಳೂರ ಗ್ರಾಮದ ರಾಮಣ್ಣ ಸುನಗದ ಅವರು ಸಿಎಂ ಅವರ ಗಮನಕ್ಕೆ ಮಹತ್ವದ ನೀರಾವರಿ ಸಮಸ್ಯೆಯನ್ನು ತಂದಿದ್ದಾರೆ. ಆಲಮಟ್ಟಿ ಅಣೆಕಟ್ಟು ಸಮೀಪದಲ್ಲಿದ್ದರೂ ಭಗವತಿ ಏತ ನೀರಾವರಿ ಯೋಜನೆಯ ಡಿಪಿಆರ್ ಇನ್ನೂ ಅನುಮೋದನೆ ಆಗಿಲ್ಲ ಅಂತ ತಿಳಿಸಿ ಶೀಘ್ರದಲ್ಲೇ ಯೋಜನೆ ಅನುಮೋದಿಸಿ ರೈತರಿಗೆ ನೆರವಾಗುವಂತೆ ಮನವಿ ಮಾಡಿದರು. ಚುನಾವಣೆ ಹಿನ್ನೆಲೆಯಲ್ಲಿ ಬೇವೂರು ಗ್ರಾಮದಲ್ಲಿ ಇವತ್ತು ಮತದಾರರ ಅಭಿಯಾನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮದೊಳಗೆ ತಾವು ರೈತರ ಪರವಾಗಿ ಸರ್ಕಾರಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಏನನ್ನು ಬಯಸಿದ್ದೀರಿ, ಈ ಚುನಾವಣೆಯ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈಗಾಗಲೇ ಈ ಭಾಗದೊಳಗೆ ಸುಮಾರು 20,880 ಎಕರೆ ಭೂಮಿ ಆಲ್ಮಟ್ಟಿ ಅಣೆಕಟ್ಟೆ ಬಲದಂಡೆಯಿಂದ ವಂಚಿತ ಆಗೈತಿ. ಅದು ಸನ್ಮಾನ್ಯ ಶ್ರೀ ಎಚ್.ವೈ. ಮೇಟಿ ಅವರು ಇದ್ದಾಗ ಪ್ರಗತಿ ಒಳಗಿತ್ತು. ಈಗ ಅದು ಮತ್ತೆ ಸ್ಥಗಿತ ಆಗೈತಿ. ಅದು ಯಾವ ಸ್ಥಿತಿ ಒಳಗೈತಿ ಅನ್ನೋದು ಸ್ವಲ್ಪ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜನಸಂಪರ್ಕ ಸಭೆಯೊಳಗೆ ನಾನು ಸ್ವಲ್ಪ ಗಮನ ಸೆಳೆದು ಆ ಕಡೆ ಒಂದಿಟ್ಟು ಗಮನ ಹರಿಸ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ಳೋಕೆ. ಸರ್, ಈ ಅಭ್ಯರ್ಥಿ ನಮ್ಮ ಹುಲ್ಲಪ್ಪ ಮೇಟಿಯವರ ನಿಧನ ನಂತರ ಈಗ ಉಮೇಶ್ ಮೇಟಿಯವರು ಕಣದಲ್ಲಿದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಯಾವ ರೀತಿ ಗೆಲುವನ್ನು ಕಾಣ್ತಾರ ಅಥವಾ ನಿಮ್ಮ ಅನಿಸಿಕೆ ಏನು? ಈಗಾಗಲೇ ಅವ್ರ ತಂದೆಯೊಳಗೆ ದಿವಂಗತ ಅವ್ರ ತಂದೆಯವರ ಮಾರ್ಗದರ್ಶನದೊಳಗೆ ಅವ್ರ ದಾರಿ ಒಳಗೆ ನಡೀತೀನಿ ಅಂತೇಳಿ ನಮಗೆ ಮಾತು ಕೊಟ್ಟಾರ. ಈಗಾಗಲೇ ಅವರ ಗಮನನೂ ಸಹಿತ ಸೆಳೆದೈತೆ ನೀರಾವರಿ, ಇದು ಭಗವತಿ ಏತ ನೀರಾವರಿ ಬಗ್ಗೆ ಅದನ್ನು ಮಾಡ್ತೀನಿ ಅಂತ ಹೇಳ್ಯಾರ. ಅದನ್ನು ಇನ್ನೊಂದು ಸಲ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಂತೇಳಿ ಈ ಜನಸಂಪರ್ಕ ಸಭೆಯೊಳಗೆ ನಾನು ಬಂದಿದ್ದಾಗೆ. ತಮ್ಮ ಹೆಸರು ಸರ್? ಗಣಪ ರೆಡ್ಡಿ ಅಂತ ಹೇಳಿ. ಯಾವ ಸಂಗಾಪುರ ಸರ್. ಈಗ ಉಪಚುನಾವಣೆ ಹಿನ್ನೆಲೆಯಲ್ಲಿ ಸರ ನೀವು ಯಾವ ಪಕ್ಷದ ಪರ ನಿಮ್ಮ ನಿಲುವು ಏನೈತಿ? ಈಗ ನಮ್ಮ ಮೇಟಿಯವರ ಅಭಿವೃದ್ಧಿಗಳು ಹೇಗಿದಾವ ಅದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ಸರ್. ಏನ್ರಿ, ನಮ್ಮದು ಯಾವತ್ತೂ ಕಾಂಗ್ರೆಸ್ನಾಗ ಬಂದೀವಿ. ನಾವು ಕಾಂಗ್ರೆಸ್ ಬಿಟ್ಟು ಹೋಗಲಿಲ್ಲ. ನಮಗೊಂದು ಅದನ್ನ ಏನು ಹಳ್ಳೂರಿಂದ ನೀರಾವರಿ ಚಲೋ ಐತೆ, ಆ ನೀರಾವರಿ ಮಾಡಿದರೆ ನಾವು 5 ಊರವ್ರು ಬರುತ್ತೆ. ನೀರಾವರಿ ನಿಮ್ಮ ಮೂಲ ಸೌಕರ್ಯ 13 ಹಳ್ಳಿ ಬರುತ್ತೆ. ನಿಮ್ಮ ತಮ್ಮ ಹೆಸರು ಸರ್? ಕೂಡ್ಲಪ್ಪ ಕಟ್ಟಿಗೆ. ಸೋಡಾಪುರ. ಈಗ ನಿಮ್ಗೆ ಈ ಪಕ್ಷದಿಂದ ಏನೇನು ಅಭಿವೃದ್ಧಿ ಆಗಬೇಕು ಅಥವಾ ನಿಮ್ಮ ಊರಿಗೆ ಎಲ್ಲ ಸರ್ಕಾರದ ಅನುದಾನ ಸಿಕ್ಕಿದೆ, ಗ್ಯಾರಂಟಿ ಯೋಜನೆಗಳಿಂದ ನಿಮ್ಗೆ ಸರಿಯಾಗಿ ಎಲ್ಲ ಚಲೋ ಮಾಡ್ಕೊಂತ ಬಂದಾರೆ. ಇದರಿಂದ ನಾವು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗಿಲ್ಲ, ಕಾಂಗ್ರೆಸ್ ಪಕ್ಷದಾಗ ಇದೀವಿ. ಅವರು ಇಂಥವ್ರಿಗಾದ್ರೆ ನಮ್ಗೆ ಕಾಂಗ್ರೆಸ್ ಪಕ್ಷದಾಗ ಚಲೋ ಮಾಡ್ಕೊತ ಬಂದಾರೆ, ಹಂಗಾಗಿ ಆ ಪಕ್ಷದಾಗ ಹೋಗಿದ್ವಿ. ಸರ್, ತಮ್ಮ ಹೆಸರು? ತಮ್ಮ ಹೆಸರು ಸರ್? ಸಂಗಾಪುರ. ಓಕೆ ಸರ್. ಈಗ ನಮ್ಮ ಹುಲ್ಲಪ್ಪ ಮೇಟಿಯವರು ನಿಧನ ನಂತರ ಈಗ ನಮ್ಮ ಉಮೇಶ್ ಮೇಟಿಯವರು ಸ್ಪರ್ಧೆಗೆ ಇದು ಆಯ್ಕೆ ಅವ್ರಿಂದ ನಮ್ಗೆ ಇದು ಐತ್ರಿ ಕಾಂಗ್ರೆಸ್ನ, ನಾವು ಅದನ್ನ ಮಾಡ್ಬೇಕಂತ ನಾವು ಒಂದು ಟೈಮ್ ಅದಾವೆ. ಇವ್ರು ಗದ್ದೆಯವರು ಅಧ್ಯಕ್ಷ ಆಗಿರಲ್ಲ, ಜಿಲ್ಲಾ ಪಂಚಾಯತ್ ಇವ್ರು ತಮ್ಮರವರು ಇವ್ರ ಮನೆ ನಮ್ಮ ಮನೆ ಐತಿ. ನಾವು ಒಂದು ಅದೇ ಅಂಬತ್ತು ಮಾತಾಡಿದ್ವಿ, ನಮ್ಗೆ ಅದು ಬಂದು ಸಲ ನಾವು ಇದಿಷ್ಟು ನಮ್ಮ ಬಾಗಲಕೋಟೆ ಮತಕ್ಷೇತ್ರ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬೇವೂರು ಗ್ರಾಮಸ್ಥರ ಒಂದು ಈ ಕಾರ್ಯಕ್ರಮದ ವರದಿ. ಕ್ಯಾಮ್ರಾ ಪರ್ಸನ್ ಈರಣ್ಣ ಮ್ಯಾಗೇರವ್ರ ಜೊತೆ ವಿಜಯಕುಮಾರ್ ತಿಗಿರ್ಮನಿ. ಒಟ್ಟಲ್ಲಿ ಬೇವೂರ ಗ್ರಾಮದ ನಡೆದ ಈ ಪ್ರಚಾರ ಸಭೆ ಅಪಾರ ಜನಸ್ತೋಮದ ನಡುವೆ ಯಶಸ್ವಿಯಾಗಿ ಜರುಗಿದೆ. ವಿಜಯಕುಮಾರ್ ತೆಗಿನಮನಿ, ಬಾಗಲಕೋಟೆ, AG ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತನ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.